ಮಂಡ್ಯದಲ್ಲಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ರಾಜ್ಯ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡಿರುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರಿನಿಂದ ಬೇರ್ಪಡಿಸುವ ಪ್ರಯತ್ನವನ್ನು ಕೈಬಿಡಬೇಕೆಂದು ಜೆಡಿಎಸ್ ಸದಸ್ಯರು ವಿಧಾನಸಭೆಯಲ್ಲಿಂದು ಒತ್ತಾಯಿಸಿದರು. ನಿಲುವಳಿ ಸೂಚನೆಯಡಿ ಪ್ರಾಸ್ತಾವಿಕವಾಗಿ ವಿಷಯ ಪ್ರಸ್ತಾಪಿಸಲು ಪ್ರಯತ್ನ ಮಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು, ಎಚ್ಡಿ ರೇವಣ್ಣ ಮತ್ತು ಸಿಎನ್ ಬಾಲಕೃಷ್ಣ ಅವರು ಸರ್ಕಾರದ ಧೋರಣೆ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಹಾಗೂ ರೈತರ ಹಿತದೃಷ್ಟಿಯಿಂದ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲೇ ಮುಂದುವರೆಸಬೇಕು ಎಂದು ಒತ್ತಾಯಿಸಿದರು. ಮಧ್ಯಪ್ರವೇಶಿಸಿದ ಸಭಾಧ್ಯಕ್ಷ ಯುಟಿ ಖಾದರ್, ನಿಲುವಳಿ ಸೂಚನೆಯ ಬದಲು ಸಾರ್ವಜನಿಕ ಮಹತ್ವದ ವಿಚಾರದಡಿಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದು ಸದಸ್ಯರಿಗೆ ಸಮಾಧಾನ ತಂದಿತು. ನಾವ್ ಹೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್. ಈಗ ಕೆಲಸ ಮಾಡಿ, ಈಗ 60 ಅಲ್ಲಿ ನಾನು 60 ಅಂತ ತಗೊಳ್ಳಿಕ್ಕೆ ಆಗುದಿಲ್ಲ. ನಾನು 60 ಕನ್ವರ್ಟ್ ಮಾಡಿ ಅರ್ಧ ಗಂಟೆ ಚರ್ಚೆ ಮಾಡ್ತೇನೆ. ಆಯ್ತು ಹೇಳಿದೆ ಅಲ್ಲ, ಅಲ್ಲ ದಯಮಾಡಿ ಹೇಳಿ ಸರ್ ಏನು ಅಂತ. 60 ಅಂತ ತಗೊಳ್ಳಿಕ್ಕೆ ಆಗುದಿಲ್ಲ, 69 ಕನ್ವರ್ಟ್ ಮಾಡಿ ನಿಮ್ಗೆ. ಆನಂತರ ಸಭಾಧ್ಯಕ್ಷರು ಬಜೆಟ್ ಮೇಲಿನ ಮುಂದುವರೆದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು. ಸದಸ್ಯರಾದ ಬಿಜೆಪಿಯ ಶರಣು ಸಲಗಾರ್, ಜೆಡಿಎಸ್ ಸುರೇಶ್ ಬಾಬು, ಆಡಳಿತ ಪಕ್ಷದ ಷಡಕ್ಷರಿ ಸೇರಿದಂತೆ ಹಲವಾರು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದರು ಹಾಗೂ ಆದ್ಯತಾ ವಲಯಗಳಿಗೆ ಹೆಚ್ಚಿನ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕೆಂದು ಸದನದ ಗಮನ ಸೆಳೆದರು. ಬಡವರು, ರೈತರು, ವಿಧವೆಯರು ಈ ಬಜೆಟ್ನಿಂದ ಅಧ್ಯಕ್ಷರೇ ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತ ಹೇಳಿ ಬೆಟ್ಟದಷ್ಟು ಆಶೆ ಇಟ್ಕೊಂಡು ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ನಿಮ್ಮ ಬಜೆಟ್ ರೆಕ್ಕೆ ಇಲ್ಲದ ಹಕ್ಕಿಯಂತೆ, ಸಕ್ಕರೆ ಇಲ್ಲದ ಹಾಲಿನಂತೆ ಈ ರಾಜ್ಯದ ಜನರಿಗೆ ನಿರಾಶೆ ಮಾಡ್ತು ಅಧ್ಯಕ್ಷರೇ. ನಿಮ್ಮ ಬಜೆಟ್